ಗುಡ್ ಈವ್ನಿಂಗ್ ಟು ಎವ್ರಿ ಒನ್. ವೆಲ್ಕಮ್ ಟು ಅವರ್ ಚಾನಲ್. ನಾವೇನಪ್ಪ ಅಂತಂದರೆ ಮ್ಯಾಥ್ಸ್ ಸಬ್ಜೆಕ್ಟಿಗೆ 10th ಅಲ್ವಾ, ಇವಾಗ ಮ್ಯಾಥ್ಸ್ ಸಬ್ಜೆಕ್ಟಿಗೆ ಇನ್ನೂ 20 days ಟೈಮ್ ಇದೆ. ಈ 20 days ಅಂದರೆ ಡೇ ಫಸ್ಟಿಂದ ಸ್ಟಾರ್ಟ್ ಆಗ್ತಿದೆ. ಈ 20 days ಎಕ್ಸಾಮ್ಗೆ ಯಾವ ಥರ ಪ್ರಿಪೇರ್ ಆಗಬೇಕು, ಎಕ್ಸ್ಪೆಷಲಿ ಈ ಮ್ಯಾಥ್ಸ್ ಸಬ್ಜೆಕ್ಟ್ನ ಯಾವ ಥರ ಪಾಸ್ ಆಗಬೇಕು ಅಂತ ಹೇಳಿದ್ರಿಂದ ಇವತ್ತಿಂದ ಹೇಳ್ತಾ ಇದ್ದೀವಿ. ಡೈಲಿ ಏನಾಗುತ್ತಪ್ಪ ಅಂತಂದರೆ ಈ 20 days ಏನಾಗ್ತೈತಿ, ವಿಡಿಯೋ ಬರ್ತಾನೆ ಇರುತ್ತೆ. ನೀವೇನು ಮಾಡಿ ನಮ್ಮದು ಚಾನಲ್ನ ಫಾಲೋ ಮಾಡಿ, ಓಕೆನಾ. ಇವತ್ತೇನಪ್ಪ ಅಂತಂದರೆ ಫಸ್ಟ್ ಚಾಪ್ಟರ್ ಯಾವ್ದು ಬರುತ್ತೆ, ರಿಯಲ್ ನಂಬರ್ ಚಾಪ್ಟರ್ ಬರುತ್ತೆ, ಹೌದಾ. ಆ ರಿಯಲ್ ನಂಬರ್ ಚಾಪ್ಟ್ರಲ್ಲಿ ಯಾವ್ದು ಇಂಪಾರ್ಟೆಂಟ್ ಇದೆ ಅಲ್ವಾ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಹೇಳ್ತಿದ್ದೀನಿ, ಯಾವ್ದು ಇಂಪಾರ್ಟೆಂಟ್ ಇದೆ ಅಲ್ವಾ ಆ ಕಾನ್ಸೆಪ್ಟ್ ಇವಾಗ ಏನು ಮಾಡೋಣ, ಡಿಸ್ಕಷನ್ ಮಾಡೋಣ, ಓಕೆನಾ. ಫಸ್ಟ್ ಏನಪ್ಪ ಅಂತಂದರೆ ಮೊನ್ನೆ ಒಂದು ಏನಪ್ಪ ಪ್ರಿಪ್ರೇಟ್ರಿಗೆ, ಸ್ಟೇಟ್ ಲೆವೆಲ್ ಪ್ರಿಪ್ರೇಟ್ರಿಗೆ ಒಂದು ಕ್ವಶನ್ ಕೇಳಿದ್ದ ರಿಯಲ್ ನಂಬರ್ ಚಾಪ್ಟರ್ ಮೇಲೆ. 2 marks ಕ್ವಶನ್ ಏನು ಕೇಳಿದ್ದ, ಪ್ರೂವ್ ದ್ಯಾಟ್ 5 + √3 is an irrational ನಂಬರ್ ಅಂತ. 2 marks ಕ್ವಶನ್ ಕೇಳಿದ್ದ. ಏನು ಕೇಳಿದ್ನಪ್ಪ, ಪ್ರೂವ್ ದ್ಯಾಟ್ 5 + √3 is an irrational ನಂಬರ್ ಅಂತ. is an irrational ನಂಬರ್ ಅಂತ. ಫೈವ್ + √3 ಅನ್ನೋದು ಒಂದು ಇರ್ರೇಷನಲ್ ನಂಬರ್ ಅಂತ ಪ್ರೂವ್ ಮಾಡಕ್ಕೆ ಕೇಳಿದ್ನಲ್ವಾ. ಇವಾಗ ಏನಪ್ಪ ಅಂತಂದರೆ ಈ ಥರ ಕ್ವಶನ್ ಕಂಡ ತಕ್ಷಣ ನೀವು ಏನು ಮಾಡಬೇಕಪ್ಪ ಅಂತಂದರೆ ಫಸ್ಟ್ಗೆ ಈ ಕೊಟ್ಟಿರುವಂಥ ನಂಬರ್ನ ಅಜ್ಯೂಮ್ ಮಾಡಬೇಕು. ಏನಂತ ಅಜ್ಯೂಮ್ ಮಾಡಬೇಕು, ಇಸ್ ಎನ್ ಎ ರ್ಯಾಷನಲ್ ನಂಬರ್ ಅಂತ. ಲೆಟ್ ಅಸ್ ಅಜ್ಯೂಮ್ ದ್ಯಾಟ್, ನಾವೇನು ಅಜ್ಯೂಮ್ ಮಾಡ್ತಿದ್ದೀವಪ್ಪ ಅಂತಂದರೆ ಲೆಟ್ ಅಸ್ ಅಜ್ಯೂಮ್ ದ್ಯಾಟ್ 5 + √3 is an rational number ಅಂತ. ಇರ್ರಾಷನಲ್ ಅಂತ ಹೇಳ್ತಾನಲ್ವ, ನಾವು ಏನು ಮಾಡಬೇಕು ಇವಾಗ ಇಲ್ಲಿ ರ್ಯಾಷನಲ್ ನಂಬರ್ ಅಂತ ಹೇಳ್ಬೇಕು. ಇಷ್ಟಪ್ಪ ಆದ ತಕ್ಷಣ ಏನು ಮಾಡಬೇಕಪ್ಪ ಅಂತಂದರೆ ಯಾವಾಗಲೂ ಒಂದು ರ್ಯಾಷನಲ್ ನಂಬರ್ನ ಯಾವ ಥರ ಎಕ್ಸ್ಪ್ರೆಸ್ ಮಾಡ್ತೀವಪ್ಪ ಅಂದರೆ ಇಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ ಆಫ್ P/Q ಅಂತ ಅಲ್ವಾ. ಅದಕ್ಕೆ ಏನು ಮಾಡಿ 5 + √3 is equals to P/Q. P and Q are the integers. Belongs to Z. Z means an integer. Here Q is not equals to 0. Because ಏನಾದರೂ Q ಏನಾದರೂ 0 ಆದರೆ cannot be determined ಅಂತ. ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ Q is not equals to 0 ಅಂತ ಬರೀಬೇಕು. ನೆಕ್ಸ್ಟ್ ನೋಡಿ, ಈ ಸ್ಟೆಪ್ ಆದ ತಕ್ಷಣ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ನೋಡಿ, ಈ ಯಾವುದು ಸೈನ್ ಇಲ್ಲ ಅಂತಂದರೆ ಪಾಸಿಟಿವ್ ಸೈನ್ ಇದೆ ಅಂತ ಹೇಳ್ತೀವ. ಪಾಸಿಟಿವ್ ಸೈನ್ ಇದೆಯಪ್ಪ ಅಂತಂದರೆ ಈ ರೂಟ್ ನಂಬರ್ ಇರ್ತಲ್ವ, ಅದು ಯಾವ್ದು ಬೇಕಾದರೂ ಇರಲಿ. ಇವಾಗ ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತಿದ್ದೀನಿ, ಪ್ರಿಪ್ರೇಟರಿ ಏನು ಕೊಟ್ಟಿರೋದನ್ನು. ಬಟ್ ನಾವು ಯಾವ್ದು ಬೇಕಾದರೂ ಕೊಡಿ, ಈ ರೂಟಲ್ಲಿರೋ ನಂಬರ್ನ ಒಟ್ಟು ಡಿಸ್ಟರ್ಬ್ ಮಾಡಬೇಡಿ, ಅದು ಎಲ್ಲಿದೆನೋ ಅಲ್ಲೇ ಇಡಬೇಕು. √3 is equals to P/Q ಇದೆನಾ, ಇಲ್ಲಿ ಪ್ಲಸ್ ಇದೆಯಪ್ಪ ಅಂತಂದರೆ ಈ ಈಕ್ವಲ್ಸ್ ಟು ಸೈನ್ ಕ್ರಾಸ್ ಮಾಡ್ತಿದೆಯಪ್ಪ ಅಂದ್ರೆ ಅಲ್ಲಿ ಏನು ಮಾಡಬೇಕು, ಮೈನಸ್ ಮಾಡಬೇಕು. ಪ್ಲಸ್ ಏನಾದರೂ ಈಕ್ವಲ್ಸ್ ಟು ಸೈನನ್ನು ಕ್ರಾಸ್ ಮಾಡ್ತಿದೆಯಪ್ಪ ಅಂತಂದರೆ ಮೈನಸ್ ಆಗುತ್ತೆ. ಅವಾಗ ಏನು ಮಾಡಿ P/Q ಮೈನಸ್ ಇದು ಏನಾಗುತ್ತೆ, ಈ ಸೈಡ್ ಬಂದ್ರೆ -5 ಆಗುತ್ತೆ. ನೆಕ್ಸ್ಟ್ ಏನು ಮಾಡಿ ಅಂತಂದರೆ P/Q -5 ಆಯಿತಾ. ಇಲ್ಲಿ ಏನು ಮಾಡ್ತೀವಪ್ಪ ಅಂದರೆ Q ಡಿವೈಡ್ ಬೈ ಇಲ್ಲಿ ಏನೂ ಇಲ್ಲ ಅಂತಂದರೆ 1 ಇರುತ್ತೆ. Q ಮತ್ತು 1 ಏನು ಮಾಡ್ತೀವಿ, LCM ತೆಗೆದಾಗ LCM ಏನಾಗುತ್ತೆ, Q ಆಗುತ್ತೆ, ಹೌದಾ. ನಿಮ್ಗೆ ಅಷ್ಟೆಲ್ಲ ಏನೂ ಗೊತ್ತಾಗ್ತಿಲ್ಲಪ್ಪ ಅಂತಂದರೆ ಒಟ್ಟು ಟೆನ್ಷನ್ ತೊಗೊಬೇಡ್ರಿ. ಏನು ಬರೀರಿ ಇವಾಗ P ಮೈನಸ್ ಈ ನಂಬರ್ನ ಇದ್ರ ಪಕ್ಕದಾಗ ಹೋಗಿಡಿ, P5 - Q ಡಿವೈಡೆಡ್ ಬೈ Q. ಮತ್ತು Q ಅಲ್ಲಿ ಪಕ್ಕದಾಗ ಇರೋ ಅಂತೇಳಿ ಆ Qನ ಮರ್ತು ಬಿಡಬೇಡಿ, ಅದು ಯಾವಾಗಲೂ ಏನಾಗಿರ್ತೈತಿ ಡಿನಾಮಿನೇಟ್ರಲ್ಲಿ ಇರುತ್ತೆ. ಅದು LCM ರೂಲ್ ಇದೆ. ಆ್ಯಕ್ಚುಲಿ LCMದು ರೂಲ್ ಅಂದರೆ ಒಂದು ನಂಬರ್ನ ಮಲ್ಟಿಪ್ಲೈ ಆದರೂ ಆ ನಂಬರ್ ಎಲ್ಲಿ ಹೋಗಿರಲ್ಲ ಅಲ್ಲೇ ಇರುತ್ತೆ, ಓಕೆನಾ. ಇವಾಗ ಏನಾಯ್ತಪ್ಪ ಅಂತಂದರೆ √3 is equals to P - 5Q ಡಿವೈಡೆಡ್ ಬೈ Q ಆಯಿತು, ಓಕೆನಾ. ನಾನು ಏನು ಹೇಳಿದ್ದೆ, P/Q is an irrational ನಂಬರ್ ಅಂತ. ಈ ರ್ಯಾಷನಲ್ ನಂಬರ್ಗೆ ನೀನು ಏನಾದರೂ ಯಾವುದಾದ್ರೂ ನಂಬರ್ ಎಡಿಷನ್ ಮಾಡ್ತೀಯಾ, ಸಬ್ಸ್ಟ್ರಾಕ್ಷನ್ ಮಾಡಿದರೂ ಏನಾಗುತ್ತಪ್ಪ ಅಂದರೆ
ಅದು ರ್ಯಾಷನಲ್ ನಂಬರೇ ಆಗಿರುತ್ತೆ. ಓಕೆನಾ? ಇವಾಗ ಇದು ಏನಾಗ್ತದಪ್ಪ ಅಂತಂದರೆ p minus 5q divided by q is an rational number. Here p minus 5q divided by q is an rational number. Is a rational number, but you already know that what root 3 is an irrational number. Root 3 is an irrational number, but root 3 is an irrational number. Irrational number ಇರುತ್ತಾ, ಅದಕ್ಕೆ ಇಟ್ ಈಸ್ ನಾಟ್ ಪಾಸಿಬಲ್. ರ್ಯಾಷನಲ್ ನಂಬರು ಇರ್ರ್ಯಾಷನಲ್ ನಂಬರ್ಗೆ ಯಾವತ್ತೂ ಏನಾಗಿರಲ್ಲ, ಈಕ್ವಲ್ ಆಗಿರಲ್ಲ. ಅದಕ್ಕೆ ಏನು ಹೇಳ್ತೀವಿ ನಾವಿಲ್ಲಿ, ಇಟ್ ಈಸ್ ನಾಟ್ ಪಾಸಿಬಲ್. ಇಟ್ ಈಸ್ ನಾಟ್ ಪಾಸಿಬಲ್. ಇಟ್ ಈಸ್ ನಾಟ್ ಪಾಸಿಬಲ್. ಓಕೆ, ಅವರ್ ಅಜ್ಯೂಮ್ಷನ್ ಈಸ್ ರಾಂಗ್. ನಾವು ಏನು ಹೇಳಿದ್ದೇವೆ ಇಲ್ಲಿ, ಲೆಟ್ ಅಸ್ ಅಜ್ಯೂಮ್ ದಾಟ್. ನಾವು ಏನು ಅಜ್ಯೂಮ್ ಮಾಡ್ತಿದ್ದೇವಪ್ಪ ಅಂದರೆ 5 + √3 ಈಸ್ ಆನ್ ಎ ರ್ಯಾಷನಲ್ ನಂಬರ್ ಅಂತ ಹೇಳಿದ್ದೇವೆ. ಅದಕ್ಕೆ ನಾವು ಇವಾಗ ಏನು ಹೇಳಬೇಕಿಲ್ಲಿ, ಇಟ್ ಈಸ್ ನಾಟ್ ಪಾಸಿಬಲ್, ಅವರ್ ಅಜ್ಯೂಮ್ಷನ್ ಈಸ್ ರಾಂಗ್ ಅಂತ ಹೇಳ್ಬೇಕ್ರಿ. ಅವರ್ ಅಜ್ಯೂಮ್ಷನ್ ಈಸ್ ರಾಂಗ್. Our assumption is wrong. Therefore, 5 + √3 is an irrational number ಅಂತ. 5 + √3 is an irrational number ಅಂತ ಇಲ್ಲಿ ಬರೀತಾ ಇದ್ದೀನಿ ನೋಡಿ. Therefore 5 + √3 is an irrational number ಅಂತ. irrational ನಂಬರ್. ಓಕೆನಾ? ಅರ್ಥ ಆಯ್ತು ಅನ್ಕೋತಿದ್ದೀನಿ. ಫಸ್ಟ್ ಕೊಟ್ಟಿರುವಂಥ ನಂಬರ್ನೇನು ಮಾಡಿ, ಇಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ ಆಫ್ p/q. p and q belongs to z means it is these two numbers are the integers ಅಂತೇಳಿ. q is not equals to 0. ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕಪ್ಪ ಅಂತಂದರೆ, ಇದು ಪ್ಲಸ್ ಇದ್ರೆ ಏನು ಮಾಡಿ, ಈ ಸೈಡ್ ಬಂದರೆ ಅದು ಏನಾಗುತ್ತೆ, ಮೈನಸ್ ಆಗುತ್ತೆ. ಅವಾಗ ಏನು ಮಾಡ್ತೀರಪ್ಪ ಅಂತಂದರೆ ಎಲ್ ಸಿ ಎಮ್ ತೆಗಿಬೇಕು. ಎಲ್ ಸಿ ಎಮ್ನು ಅದು ಐಡಿಯಾ ಇಲ್ಲ ರೀ ಅಂತಂದರೆ ಏನು ಮಾಡಿ, ಡೈರೆಕ್ಟ್ ಈ ನಂಬರ್ನ ಹೋಗಿ ಮಲ್ಟಿಪ್ಲೈ ಮಾಡಿ ಡಿವೈಡೆಡ್ ಬೈ ಕ್ಯೂ ಆಸ್ ಇಟ್ ಈಸ್ ಇಡಬೇಕು. ಈ ನಂಬರ್ ಏನಾಗಿರ್ತದಪ್ಪ ಅಂತಂದರೆ ಈಗ ಇಸ್ ಅನ್ ರ್ಯಾಷನಲ್ ನಂಬರ್ ಆಗಿರುತ್ತೆ. ಬಟ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಏನಪ್ಪ ಅಂದರೆ √3 ಇಸ್ ಅನ್ ಇರ್ರ್ಯಾಷನಲ್ ನಂಬರ್ ಅಂತ. ಓಕೆ, ಯಾವಾಗಲೂ ಏನಪ್ಪ ಅಂದರೆ ರ್ಯಾಷನಲ್ ನಂಬರ್ ಇರ್ರ್ಯಾಷನಲ್ ನಂಬರ್ಗೆ ಈಕ್ವಲ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಏನು ಹೇಳ್ತೀವಪ್ಪ ಅಂದ್ರೆ ಇಟ್ ಈಸ್ ನಾಟ್ ಪಾಸಿಬಲ್ ಅಂತ. ನಾವೇನು ಅಜ್ಯೂಮ್ ಮಾಡಿದ್ದೇವಲ್ಲ ಅದು ಏನಾಗಿಲ್ಲ, ಅವರ್ ಅಜ್ಯೂಮ್ಷನ್ ಈಸ್ ರಾಂಗ್ ಅಂತ ಹೇಳ್ತಿದ್ದೇವೆ. therefore 5 + √3 is an irrational ನಂಬರ್ ಅಂತ. ಗೊತ್ತಾಯ್ತಲ್ವ? ಇವಾಗ ನೀವೇನು ಮಾಡಿಯಪ್ಪ ಅಂತಂದರೆ ವಿಡಿಯೋನ ಪಾಸ್ ಮಾಡಿ, ಅಲ್ಲಿ ಕ್ವಶನ್ ಕೊಡ್ತೀನಿ ರೀ, ಇಲ್ಲಿ ಕ್ವಶನ್ ಕೊಡ್ತೀನಿ, ಅದನ್ನು ನೀವೇನು ಮಾಡಿ ಸಾಲ್ವ್ ಮಾಡಿ. ಇಲ್ಲಿ ನೋಡಿ, ಈಗೇನು ಕೊಡ್ತೀನಪ್ಪ, 7 + √2 ಈಸ್ ಆನ್ ಇರ್ರಾಷನಲ್ ನಂಬರ್ ಅಂತ ಪ್ರೂವ್ ಮಾಡಿ. 7 + √2 ಈಸ್ ಆನ್ ಇರ್ರಾಷನಲ್ ನಂಬರ್ ಅಂತೇಳಿ ಪ್ರೂವ್ ಮಾಡಿ. ಓಕೆ.